ನಮ್ಮ ರಾಜಸ್ಥಾನ್ ಟ್ರಿಪ್ನ ಡೇ 2 ನಾವು ಚಿತ್ತೋರ್ಗಢನ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವು ಚಿತ್ತೋರ್ಗಢಲ್ಲಿ ಸ್ಟೇ ಆಗಿದ್ದು ಅನಂತ್ ರೆಸಾರ್ಟ್ ಅಂತ. ಅಲ್ಲಿನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ವಿ. ಇದು ಎಂಟ್ರೆನ್ಸ್ ಗೇಟ್ ಆಫ್ ಚಿತ್ತೋರ್ಗಢ್ ಫೋರ್ಟ್. ನೀವು ಈ ಥರ ತುಂಬ ಎಂಟ್ರೆನ್ಸ್ ಗೇಟ್ಗಳನ್ನ ನೋಡ್ಬೋದು. ನಮಗೆ ಎಂಟರ್ ಆದ ತಕ್ಷಣ ಫಸ್ಟು ರಣಕುಂಭ ಪ್ಯಾಲೇಸ್ ಸಿಗುತ್ತೆ. ಇಲ್ಲಿ ಮೇವರ್ ರಾಜ ಮನೆತನದವರಿದ್ರು ಅಂತ ಹೇಳಲಾಗುತ್ತೆ. ಇದು ಒಂದು ಸುಂದರ ಪ್ಯಾಲೇಸ್ ಆಗಿತ್ತು, ಆದರೆ ಮೊಘಲರು ಇದನ್ನು ನಾಶ ಮಾಡಿ ಈಗ ಈ ಥರ ಆಗಿದೆ. ಇದು ರಾಜ ತನ್ನ ಸಭೆಗಳನ್ನ ನಡೆಸ್ತಾ ಇದ್ದಂಥ ಪ್ಲೇಸು. ಇಲ್ಲಿ ರಾಜ ಕೂತ್ಕೊಳ್ತಾ ಇದ್ದ. ನೀವಿಲ್ಲಿ ನೋಡ್ಬೋದು, ರಾಜ ಮತ್ತು ಪ್ರಜೆಗಳು ಕೂರೋ ಮಧ್ಯದಲ್ಲಿ ಗ್ಯಾಪ್ನ ಕ್ರಿಯೇಟ್ ಮಾಡಿದ್ದಾರೆ, ಸೊ ದಟ್ ರಾಜನ ಮೇಲೆ ಡೈರೆಕ್ಟಾಗಿ ಯಾರು ಅಟ್ಯಾಕ್ ಮಾಡಬಾರ್ದು ಅಂತ. ಇದು ಫೋರ್ಟಿಂದ ಚಿತ್ತೋರ್ಗಢ್ ಹೇಗೆ ಕಾಣುತ್ತೆ ಅನ್ನೋ ಒಂದು ವ್ಯೂ ತುಂಬ ಸುಂದರವಾಗಿತ್ತು. ಇಲ್ಲಿ ಮೂವಿ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಫೋರ್ಟ್ನ ನೋಡಿ ಮುಗಿದ್ಮೇಲೆ ನಾವು ಚಿತ್ತೋರ್ಗಢಲ್ಲಿರೋ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಇಲ್ಲಿ ತುಂಬ ಟೆಂಪಲ್ಸ್ ಇದ್ದಾವೆ. ಒಂದೊಂದು ಟೆಂಪಲ್ಸು ತುಂಬ ಸುಂದರವಾಗಿದ್ದಾವೆ. ನೀವು ನೋಡ್ಬೋದು, ಇದು ಜೈನ್ ಟೆಂಪಲ್. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ರಾಜಸ್ಥಾನದಲ್ಲಿ ತುಂಬ ಬಿಸಿಲಿರೋದ್ರಿಂದ ಹೊರಗೆ ತುಂಬ ಸೆಕೆ ಇರುತ್ತೆ. ಟೆಂಪಲ್ ಒಳಗಡೆ ಹೋದ ತಕ್ಷಣ ತುಂಬ ಕೂಲಾಗಿ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ನಾವು ಚಿತ್ತೋರ್ಗಢಲ್ಲಿ 3 ಟೆಂಪಲ್ ದರ್ಶನ ಮಾಡಿದ್ವಿ. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ವಿಜಯ ಸ್ತಂಭ ನೋಡೋದಕ್ಕೆ. This tower was constructed by the Mewar king Rana Kumbha for his victory over the combined armies of Malwa and Gujarat. ಈ ಪ್ಲೇಸ್ಗೆ ಜಲ್ ಜೋಹರ್ ಸ್ಥಳ ಅಂತ ಕರೀತಾರೆ. ನೀವು ಕೇಳಿರ್ಬೋದು ಸತಿ ಸಹಗಮನ ಪದ್ಧತಿ ಅಂತ. ಅದು ಬೆಂಕಿಯಲ್ಲಿನೂ ಮಾಡ್ತಾರೆ, ಹಾಗೆ ಇಲ್ಲಿ ನೀರಲ್ಲಿನೂ ಮುಳುಗಿ ಮಾಡ್ತಾರೆ. ಅದಕ್ಕೆ ಈ ಸ್ಥಳದ ಹೆಸರು ಜಲ್ ಜೋಹರ್ ಸ್ಥಳ ಅಂತ. ಇದಾದಮೇಲೆ ಇಲ್ಲಿ ಒಂದು ಟೆಂಪಲ್ ಇತ್ತು, ಅಲ್ಲಿ ಹೋಗಿದ್ವಿ. ನೋಡ್ಬೋದು ನೀವು 3 ಅವತಾರಗಳಿದೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ರಾಣಿ ಪದ್ಮಿನಿ ಪ್ಯಾಲೇಸ್ಗೆ. ನೀವು ಇದನ್ನು ಪದ್ಮಾವತಿ ಮೂವಿಯಲ್ಲಿ ನೋಡಿರ್ಬೋದು. ಒಂದು ಸೀನು, ರಾಣಿ ಪದ್ಮಾವತಿಯನ್ನು ಕೂರಿಸಿ ಅವಳ ಬಿಂಬನ ನೀರಿಂದ ರಿಫ್ಲೆಕ್ಟ್ ಮಾಡಿಸಿ ಮಿರರಲ್ಲಿ ಖಿಲ್ಜಿಗೆ ತೋರಿಸಿರ್ತಾರೆ. ಅದು ಇದೇ ಪ್ಲೇಸಲ್ಲಿ ನಡೆದಿದ್ದು. ಪದ್ಮಾವತಿಯಲ್ಲಿ ಕೂತಿರ್ತಾಳೆ. ಇಲ್ಲಿ ಮೇಲ್ಗಡೆ ಮಿರರ್ ಹಾಕಿರ್ತಾರೆ, ನೀವು ನೋಡ್ಬೋದು. ಈ ಮಿರರಿಂದ ಖಿಲ್ಜಿಗೆ ಪದ್ಮಾವತಿ ಮುಖನ ತೋರಿಸ್ತಾರೆ. ಇದು ರಾಣಿಯರು ಕೋಪ ಮಾಡಿಕೊಂಡಾಗ ಹೋಗಿ ಇರೋಕ್ಕೆ ಮಾಡಿದ್ದಂಥ ಪ್ಯಾಲೇಸ್. ಇಲ್ಲಿ ಸ್ವಲ್ಪ ಸಮಯ ಕಳೆದು ನಾವು ಹೊರಟಿದ್ದು ನೆಕ್ಸ್ಟು ಚಿತ್ತೋರ್ಗಢನ ಬ್ಯಾಟಲ್ ಫೀಲ್ಡ್ ನೋಡೋಕ್ಕೆ. ನೀವು ಪದ್ಮಾವತ್ ಮೂವಿಯಲ್ಲಿ ನೋಡಿದ್ರೆ ಖಿಲ್ಜಿ ಮತ್ತು ಅವನ ಸೀನ್ 6 ಮಂತ್ ಒಂದು ಫೀಲ್ಡಲ್ಲಿ ಸ್ಟೇ ಆಗಿರುತ್ತೆ. ಅದು ಇದೇ ಪ್ಲೇಸಲ್ಲಿ. ಚಿತ್ತೋರ್ಗಢ ತುಂಬ ದೊಡ್ಡದು, ಒಂದು ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಗೈಡ್ನ ತೊಗೊಂಡಿದ್ವಿ, ಬಿಕಾಸ್ ನಮಗೆ ಎಲ್ಲಿ ಯಾವ ಕಡೆ ಹೇಗೆ ಹೋಗಬೇಕು ಮತ್ತು ಈ ಪ್ಲೇಸಸ್ ಹಿಸ್ಟ್ರಿನ ಎಲ್ಲ ತಿಳ್ಕೊಬೇಕಿತ್ತು ಅಂತ. ಸೊ ನಾವು ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡಿದ್ವಿ. ಗೈಡ್ ಕೂಡ ನಮಗೆ ತುಂಬ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಇದ್ರ ಹಿಸ್ಟ್ರಿ ಬಗ್ಗೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ನಮ್ಮ ಈ ದಿನನ ಚಿತ್ತೋರ್ಗಢಲ್ಲಿ ಎಂಡ್ ಮಾಡಿದ್ವಿ ಇವತ್ತಿಗೆ. ಸೊ ನೆಕ್ಸ್ಟು ನಾವು ಚಿತ್ತೋರ್ಗಢದಿಂದ ನೆಕ್ಸ್ಟ್ ಸ್ಟೇ ಹತ್ರ ಹೊರಟ್ವಿ. ದಾರಿಯಲ್ಲಿ ಹಾಗೆ ಲಂಚ್ ಮುಗಿಸ್ಕೊಂಡ್ವಿ.
ನಾವು ಇಲ್ಲಿ ರಾಜಸ್ಥಾನಲ್ಲಿ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ತುಂಬ ರೋಡಲ್ಲಿ ನೀವು ನೋಡ್ಬೋದು ಈ ಥರ ಹಸುಗಳು ಎಲ್ಲ ರೋಡಲ್ಲಿರುತ್ತೆ. ನೆಕ್ಸ್ಟ್ ನಾವು ಸ್ಟೇ ಹತ್ರ ರೀಚ್ ಆಗ್ತಾ ನಮಗೆ ತುಂಬ ಶಾಕ್ ಆಗಿತ್ತು. ರಾಜಸ್ಥಾನಲ್ಲಿ ತುಂಬ ಜೋರು ಮಳೆ, ಒಂಥರ ಪ್ರವಾಹದ ರೀತಿ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಮಳೆ ಬರ್ತಾ ಇದೆ ಅಂತ. ನಾವು ರಾಜಸ್ಥಾನ್ ಡ್ರೈ ಸ್ಟೇಟ್ ಅಂದ್ಕೊಂಡಿದ್ವಿ. ಮತ್ತು ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದು ಇದು ನಾವು ಕೆರೆ ಅಂದ್ಕೊಂಡಿದ್ವಿ. ದೆನ್ ಡ್ರೈವರ್ ಟೋಲ್ಡ್ ಇಲ್ಲಿ ತುಂಬ ಮಳೆಯಿಂದಾಗಿ ಅಲ್ಲಿ ಈ ಥರ ನೀರು ನಿಂತ್ಕೊಂಡಿರೋದು ಅಂತ. ನಾವು ತುಂಬ ಶಾಕ್ ಆಗಿಬಿಟ್ವಿ. ಆ್ಯಂಡ್ ನಮ್ಮ ಸ್ಟೇ ಇಲ್ಲೇ ಹತ್ತಿರದಲ್ಲೇ ಇದ್ದಿದ್ದು. ಇದು ನಥದ್ವಾರ್ನ ಐಕಾನಿಕ್ ಗೇಟ್ ಅಂತ, ಗೇಟ್ ಅಂತಲೂ ಕರೀತಾರೆ. ನಮ್ಮ ಸ್ಟೇ ಇದರ ಪಕ್ಕದಲ್ಲೇ ಇದ್ದಿದ್ದು. ನಾವು ನೈಟ್ ಇಲ್ಲೇ ಡಿನ್ನರ್ ಎಲ್ಲ ಪಕ್ಕದ ರೆಸ್ಟೋರೆಂಟಲ್ಲಿ ಮಾಡಿದ್ವಿ. ಹಾಗೆ ನಮ್ಮ ದಿನನ ಎಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.